ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮೇ 10ನೇ ತಾರೀಕು ಭಾರತ ಮಾಡಿದ ಅದೊಂದು ದಾಳಿ ಪಾಕಿಸ್ತಾನದ ಸೇನೆಯನ್ನ ಹೆದರೋ ಹಾಗೆ ಮಾಡಿದ್ಯಾ. ಸೇನಾಧಿಕಾರಿ ಆಸಿಮ್ ಮುನೀರ್ಗೆ ಪ್ರಾಣ ಭಯವನ್ನೇ ಉಂಟು ಮಾಡ್ತಾ ಇದೆಯಾ ಗೊತ್ತಿಲ್ಲಪ್ಪ. ಆದ್ರೆ ಪಾಕಿಸ್ತಾನ ತನ್ನ ಸೇನಾ ನೆಲೆಯನ್ನ ರಾವಲ್ಪಿಂಡಿಯಿಂದ ಇಸ್ಲಾಮಾಬಾದ್ಗೆ ಶಿಫ್ಟ್ ಮಾಡೋದಕ್ಕೆ ಹೋಗ್ತಾ ಇದೆ ಅನ್ನೋ ಮಾಹಿತಿಗಳಂತೂ ಬರ್ತಾ ಇವೆ. ಹಾಗೆ ನೋಡಿದ್ರೆ ಇಸ್ಲಾಮಾಬಾದ್ ಹಾಗೂ ರಾವಲ್ಪಿಂಡಿಯ ನಡುವೆ ತುಂಬಾ ದೂರ ಏನಿಲ್ಲ, ಅದು 10-12 ಕಿಲೋಮೀಟರ್ಗಳ ದೂರ ಅಷ್ಟೇ. ಅಲ್ಲಿಗೆ ಸೇನಾ ನೆಲೆಯನ್ನ ಬದಲಿಸುವ ಪಾಕಿಸ್ತಾನದ ಉದ್ದೇಶ ಏನು? ಅವರು ಇಸ್ಲಾಮಾಬಾದ್ಗೆ ಹೋಗ್ತಾ ಇದ್ದಾರಾ ಅಥವಾ ಬೇರೆ ಭಾಗಕ್ಕೆ ತಮ್ಮ ನೆಲೆಯನ್ನ ಬದಲಾಯಿಸ್ತಾ ಇದ್ದಾರಾ? ಸೇನಾ ನೆಲೆಯನ್ನ ಬದಲಿಸೋದು ಅಂದ್ರೇನು? ಏನಾಗ್ತಾ ಇದೆ ಪಾಕಿಸ್ತಾನದಲ್ಲಿ? ಬನ್ನಿ ನೋಡೋಣ. ಸ್ನೇಹಿತರೆ, ಭಾರತದ ಒಂದು ದಿನದ ಅಬ್ಬರಕ್ಕೆ ಪಾಕಿಸ್ತಾನದ ಸೇನೆ ಕಂಗಾಲಾಗಿ ಹೋಯ್ತಾ? ಈ ಅನುಮಾನಕ್ಕೆ ಕಾರಣವಾಗ್ತಾ ಇರೋದು ಅಲ್ಲಿನ ಸೇನೆಯ ಪ್ರಧಾನ ಕಚೇರಿಯನ್ನ ಬದಲಿಸುವ ಬಗ್ಗೆ ಪಾಕಿಸ್ತಾನದಲ್ಲಿ ನಡೀತಿರೋ ಚರ್ಚೆಗಳು. ಗೆಳೆಯರೆ, ಪಾಕಿಸ್ತಾನದ ಸೇನಾ ಮುಖ್ಯ ಕಚೇರಿ ಇರೋದು ರಾವಲ್ಪಿಂಡಿಯಲ್ಲಿ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಪಿಂಡಿ, ಪಂಜಾಬ್ ಪ್ರಾವಿನ್ಸ್ ಅಲ್ಲಿ ಇದು ಬರುತ್ತೆ. ಇಸ್ಲಾಮಾಬಾದ್ ಅಂದ್ರೆ ಪಾಕಿಸ್ತಾನದ ರಾಜಧಾನಿಯಿಂದ ಸ್ವಲ್ಪ ದೂರದಲ್ಲಿ ಈ ರಾವಲ್ಪಿಂಡಿ ಇದೆ. ಇಲ್ಲಿನ ಚಕ್ಲಾಲಾದಲ್ಲಿ ಪಾಕಿಸ್ತಾನ ಸೇನೆಯ ಮುಖ್ಯ ಕಚೇರಿ, ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ನ ವಸತಿ ಎಲ್ಲ ಇರೋದು. ಇನ್ನು ಚಕ್ಲಾಲಾ ಅನ್ನೋ ಹೆಸರು ಕೇಳಿದ ಕೂಡಲೇ ನಿಮಗೆ ಮೊನ್ನೆ ಪಾಕಿಸ್ತಾನದಲ್ಲಿನ ಉಗ್ರರ ಶಿಬಿರಗಳ ಮೇಲೆ ಭಾರತ ದಾಳಿ ಮಾಡಿದಾಗ ಪಾಕಿಸ್ತಾನ ಆಪರಿ ರಿಯಾಕ್ಟ್ ಮಾಡಬೇಕಾದ ಅಗತ್ಯ ಏನಿರಲಿಲ್ಲ. ಅವರು ಸುಮ್ಮನಾಗಿದ್ದಿದ್ರೆ ಭಾರತ ಕೂಡ ಸುಮ್ಮನಾಗ್ಬಿಡ್ತಾ ಇತ್ತು. ಆದರೆ ಅದು ಪಾಕಿಸ್ತಾನ ನೋಡಿ ಸುಮ್ಮನೆ ಹೆಂಗಿರುತ್ತೆ, ನಮ್ಮ ಹತ್ರನೂ ಅಣ್ವಸ್ತ್ರಗಳಿವೆ, ಭಾರತದ ಮೇಲೆ ಅಣುದಾಳಿ ಮಾಡಿಬಿಡ್ತೀವಿ ಅಂತೆಲ್ಲ ಹಾರಾಡೋದಕ್ಕೆ ಶುರು ಮಾಡ್ತು ಪಾಕಿಸ್ತಾನ. ಹೆಂಗೂ ಅಲ್ಲವರನ್ನ ಪುಸಲಾಯಿಸೋದಕ್ಕೆ, ಬೆನ್ನು ತಟ್ಟೋದಕ್ಕೆ ಚೈನಾ ಹಾಗೂ ಟರ್ಕಿಗಳು ಇದ್ವು. ಟರ್ಕಿಯಿಂದ ಡ್ರೋನ್ಗಳು ಬಂದವು, ಚೈನಾದಿಂದ ಬಂದಿದ್ದ ಮಿಸೈಲು, ಯುದ್ಧ ವಿಮಾನಗಳು, ಏರ್ ಡಿಫೆನ್ಸು ಎಲ್ಲ ಇತ್ತು. ಅದನ್ನು ನಂಬಿಕೊಂಡು ಪಾಕಿಸ್ತಾನ ಭಾರತದ ಮೇಲೆ ಡ್ರೋನ್ ದಾಳಿಯನ್ನು ಮಾಡ್ತು. ಅದಕ್ಕೆ ಭಾರತ ಸಣ್ಣಗೊಂದು ಪ್ರತಿಕ್ರಿಯೆ ಕೊಡ್ತು. ಪಾಕಿಸ್ತಾನ ಭಾರತದ ಏರ್ ಬೇಸ್ಗಳನ್ನು ಗುರಿಯಾಗಿಸ್ಕೊಂಡು ಇನ್ನೂ ಒಂದು ಡ್ರೋನ್ ವೇವು ಮತ್ತು ಮಿಸೈಲ್ಗಳನ್ನು ಕಳುಹಿಸ್ಕೊಡ್ತು. ಅಷ್ಟೇ, ನಮ್ಮ ಕಡೆ ಕಣ್ಣೆತ್ತು ನೋಡಿದ್ರೆ ನಿಮ್ಮ ಕಣ್ಣನ್ನು ಕಿತ್ತು ಕೈ ಕೊಟ್ಟು ಬಿಡ್ತೀವಿ ಅನ್ನೋ ಹಾಗೆ ಭಾರತ ಪಾಕಿಸ್ತಾನದ ಏರ್ ಬೇಸ್ಗಳ ಮೇಲೆ ಬ್ರಹ್ಮೋಸ್ ಮಿಸೈಲ್ಗಳನ್ನೇ ನುಗ್ಗಿಸ್ತು. ಸುಮಾರು 11ಕ್ಕೂ ಹೆಚ್ಚು ಏರ್ ಬೇಸು ಹಾಗೂ ರಡಾರ್ ಸ್ಟೇಷನ್ಗಳನ್ನು ನಮ್ಮ ಬ್ರಹ್ಮೋಸ್ಗಳು ಒಡಿಸ್ ಮಾಡಿದ್ವು. ಆ ಸಂದರ್ಭದಲ್ಲಿ ಚಕ್ಲಾಲಾ ಮೇಲೆ ಕೂಡ ಭಾರತದ ಒಂದು ಬ್ರಹ್ಮೋಸ್ ಬಿತ್ತು. ಗೆಳೆಯರೆ, ಅಲ್ಲಿ ನೂರ್ ಖಾನ್ ಅನ್ನೋ ಏರ್ ಬೇಸ್ ಇದೆ. ಅದು ಪಾಕಿಸ್ತಾನದ ಅತ್ಯಂತ ಪ್ರಮುಖ ಮತ್ತು ಸ್ಟ್ರಾಟಜಿಕ್ ಏರ್ ಬೇಸು. ಅದರಲ್ಲಿ ಅಮೆರಿಕ ಕೊಟ್ಟಿರೋ F-16 ಯುದ್ಧ ವಿಮಾನಗಳಿವೆ. ಅವರ ಟ್ರಾನ್ಸ್ಪೋರ್ಟ್ ವಿಮಾನ C-30 ಅಲ್ಲೇ ನಿಂತಿರುತ್ತೆ. ಹಾಗೆ ರಿಫ್ಯೂಲಿಂಗ್ ವಿಮಾನ IL-77 ಕೂಡ ಅಲ್ಲೇ ಇರುತ್ತೆ. ಪಾಕಿಸ್ತಾನದ ಸ್ಟ್ರಾಟಜಿಕಲ್ ಪ್ಲಾನಿಂಗ್ ಡಿವಿಷನ್ ಕಚೇರಿ ಕೂಡ ಅಲ್ಲೇ ಇದೆ. ಅಂದರೆ ಅಲ್ಲಿ ಅವರ ಅಣ್ವಸ್ತ್ರಗಳ ಒಂದು ಸ್ಟೋರೇಜ್ ಕೂಡ ಇರುತ್ತೆ. ಅಣ್ವಸ್ತ್ರಗಳನ್ನು ಉಪಯೋಗಿಸೋದಕ್ಕೆ ಬೇಕಾದ ಟ್ರಾನ್ಸ್ಪೋರ್ಟರ್, ಎರೆಕ್ಟರ್, ಲಾಂಚರ್ ಸಿಸ್ಟಮ್ ಕೂಡ ಅಲ್ಲಿದೆ. ಇಷ್ಟೆಲ್ಲ ಇರೋದು ಅಷ್ಟೇ ಅಲ್ಲ, ಆ ಏರ್ ಬೇಸಲ್ಲಿ ಅವರ ಏರ್ ಫೋರ್ಸ್ ಕಾಲೇಜ್ ಒಂದನ್ನು ಕೂಡ ನಡೆಸುತ್ತೆ. ಅಂದರೆ ಹೊಸದಾಗಿ ಪಾಕಿಸ್ತಾನದ ವೈಮಾನಿಕ ಪಡೆಗೆ ಜಾಯಿನ್ ಆಗೋರಿಗೆ ತರಬೇತಿ ಕೂಡ ಅಲ್ಲಿ ಕೊಡಲಾಗುತ್ತೆ. ಹಾಗೆ ಪಾಕಿಸ್ತಾನದ ಸೇನೆಯ ಪ್ರಧಾನ ಕಚೇರಿ ಕೂಡ ಅಲ್ಲಿಂದ ಸ್ವಲ್ಪ ದೂರದಲ್ಲಿದೆ. ಸೊ ಚಕ್ಲಾಲಾ ಅನ್ನೋದು ಪಾಕಿಸ್ತಾನದ ಪಾಲಿಗೆ ಅತ್ಯಂತ ಪ್ರಮುಖ ಸ್ಥಳ. ಹಾಗೆ ಪಾಕಿಸ್ತಾನಿ ಸೇನೆಯ ಪಾಲಿಗೆ ಅದೊಂಥರ ಎದೆ ಇದ್ದಂಗೆ. ಅದರ ಮೇಲೆ ಭಾರತ ಮಿಸೈಲ್ ಹೊಡಿತು. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಈ ಸ್ಯಾಟಲೈಟ್ ಚಿತ್ರ ತೋರಿಸ್ತಾ ಇರೋ ಹಾಗೆ ಭಾರತದ ಈ ದಾಳಿ ನೂರ್ ಖಾನ್ ಬೇಸನ್ನ ಬಹುತೇಕ ನಾಶ ಮಾಡಿದೆ. ಅಲ್ಲಿನ ಏರ್ ಸ್ಟ್ರಿಪ್ ನಾಶ ಆಗಿದೆ. ಕಟ್ಟಡಗಳ ಅವಶೇಷಗಳು ಏರ್ ಸ್ಟ್ರಿಪ್ ಮೇಲೆ ಚಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಅಲ್ಲಿನ ಹ್ಯಾಂಗರ್ ಒಂದು ನಾಶವಾದ ಹಾಗೆ ಕಾಣ್ತಾ ಇದೆ. ಒಟ್ಟಾರೆ ಈ ನೂರ್ ಖಾನ್ ಬೇಸ್ ಮೇಲೆ ಬಿದ್ದ ಮಿಸೈಲುಗಳ ಪರಿಣಾಮ ಹೇಗಿತ್ತು ಅಂದ್ರೆ, ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ನನ್ನ ತಕ್ಷಣ ಬಂಕರ್ ಅಲ್ಲಿ ಅಡಗಿಸಲಾಯಿತು. ಭಾರತದ ಪಿನ್ ಪಾಯಿಂಟ್ ಅಕ್ಯುರಸಿ ಅನ್ನೋದು ಎಲ್ಲಿ ಮುನೀರನ ಮನೆಯನ್ನ ಕೂಡ ನಾಶ ಮಾಡಿಬಿಡುತ್ತೋ ಅನ್ನೋ ಭಯ ಸೇನಾ ಪಡೆಯನ್ನ ಕಾಡುವುದಕ್ಕೆ ಶುರು ಮಾಡ್ತು. ಒಂದು ದೇಶ ಯುದ್ಧಕ್ಕೆ ನಿಂತಾಗ ಅದರ ಸೇನಾ ಮುಖ್ಯಸ್ಥನನ್ನ ಹೊಡೆದು ಕೊಂದು ಹಾಕ್ಬಿಟ್ರೆ ಆ ಸೇನೆ ಸಂಪೂರ್ಣವಾಗಿ ತನ್ನ ಆತ್ಮಸ್ಥೈರ್ಯವನ್ನ ಕಳ್ಕೊಂಡು ಬಿಡುತ್ತೆ. ಇನ್ನು ಪಾಕಿಸ್ತಾನದ ಸೇನೆಯ ಬಗ್ಗೆ ಹೇಳಬೇಕಾಗೇ ಇಲ್ಲ. ಅವರಿಗೆ ಯುದ್ಧ ಶುರುವಾದಾಗಲೇ ಒಂದು ಪುಕ ಆಯಿತು. ಇನ್ನು ಸೇನಾ ಮುಖ್ಯಸ್ಥ ಹೋಗ್ಬಿಟ್ರೆ ಆ ಸೈನ್ಯದ ದಿಕ್ಕೇನಾಗಬೇಕು ಹೇಳಿ? ಸೊ ಅಲ್ಲಿ ನೂರ್ ಖಾನ್ ಬೇಸ್ ಮೇಲೆ ನಡೆದ ದಾಳಿ ಪಾಕಿಸ್ತಾನದ ಸೇನೆಗೆ ಭಾರತ ಕೊಟ್ಟ ದೊಡ್ಡ ಆಘಾತ ಅನ್ನಿಸ್ಕೊಳ್ತು. ನೀವು ಹೆಚ್ಚು ಬಾಲ ಬಿಚ್ಚಿದ್ರೆ ನಿಮ್ಮ ಸೇನಾ ಮುಖ್ಯ ಕಚೇರಿಯನ್ನು ಕೂಡ ನಾವು ಹೊಡೆದು ಹಾಕ್ತೀವಿ, ಅದು ನಮ್ಮ ಕಣ್ಣಳತೆಯಲ್ಲೇ ಇದೆ, ನಮ್ಮ ಮಿಸೈಲ್ಗಳಿಂದ ದೂರ ಏನಿಲ್ಲ ಅದು ಅನ್ನೋ ಎಚ್ಚರಿಕೆಯನ್ನ ಭಾರತ ಅಲ್ಲಿ ಕೊಡ್ತು. ಅದರ ಜೊತೆಗೆ ಜಕೋಬಾಬಾದ್, ಸರ್ಗೋದಾ, ಕಿರಾನಾ ಹಿಲ್ಸ್ ಮುಂತಾದ ಕಡೆಗಳಲ್ಲಿ ಕೂಡ ಭಾರತದ ಮಿಸೈಲ್ಗಳು ಬಿದ್ವು. ಇವು ಕೂಡ ಪಾಕಿಸ್ತಾನದ ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ಇಟ್ಟಿರುವ ಜಾಗಗಳು ಅಂತ ಹೇಳ್ತಾರೆ. ಇನ್ನು ಕಹೋಟಾದ ಮೇಲೆ ಕೂಡ ದಾಳಿ ನಡೀತು ಅನ್ನೋ ಸುದ್ದಿಗಳು ಬಂದವಾದರೂ ಅದರ ಬಗ್ಗೆ ಅಧಿಕೃತ ಮಾಹಿತಿ ಹೊರಬೀಳಲಿಲ್ಲ. ಭಾರತೀಯ ವಾಯುಪಡೆಯೂ ಅದನ್ನು ಹೇಳಲಿಲ್ಲ, ಪಾಕಿಸ್ತಾನವೂ ಆ ಬಗ್ಗೆ ಬಾಯಿ ಬಿಡಲಿಲ್ಲ. ಆದರೆ
ಪಾಕಿಸ್ತಾನದ ನ್ಯೂಕ್ಲಿಯರ್ ಅಡ್ಡೆಗಳ ಮೇಲೆ ಭಾರತ ದಾಳಿ ಮಾಡ್ತು ಅನ್ನೋದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು. ಅಮೆರಿಕಾದಿಂದ ರೇಡಿಯೇಷನ್ ಪತ್ತೆ ಮಾಡೋ ವಿಮಾನ ಪಾಕಿಸ್ತಾನಕ್ಕೆ ಬಂತು. ಈಜಿಪ್ಟ್ನ ವಿಮಾನವೊಂದು ಬೋರಾನ್ನ ತಗೊಂಡು ಬಂತು ಅನ್ನೋ ಸುದ್ದಿ ಆಯಿತು. ಇದೆಲ್ಲ ಆದಮೇಲೆ ಇಂಟರ್ನ್ಯಾಷನಲ್ ಆಟೋಮಿಕ್ ಎನರ್ಜಿ ಅಥಾರಿಟಿ ಪಾಕಿಸ್ತಾನದಲ್ಲಿ ಇದುವರೆಗೆ ಯಾವುದೇ ರೇಡಿಯೇಷನ್ ಲೀಕೇಜ್ ಆಗಿರೋ ಬಗ್ಗೆ ಗೊತ್ತಾಗಿಲ್ಲ ಅಂತ ಹೇಳಿದೆ. ಆಗಿದೆಯೋ ಇಲ್ವೋ ನಮಗೂ ಗೊತ್ತಿಲ್ಲ. ಅವರು ಕೂಡ ಇದೇ ದನಿಯಲ್ಲೇ ಹೇಳ್ತಾ ಇದ್ದಾರೆ. ಗೆಳೆಯರೆ, ಇಲ್ಲಿ ಆಟೋಮಿಕ್ ಎನರ್ಜಿಯ ಮಾತುಗಳು ಖಚಿತವಾಗಿ ಏನನ್ನು ಹೇಳ್ತಾ ಇಲ್ಲ. ನಮಗೆ ಬಂದ ಮಾಹಿತಿ ಪ್ರಕಾರ ಅಲ್ಲಿ ಏನು ಆದಂತಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಲ್ಲೊಂದು ಗಮನಿಸಬೇಕಾದ ಅಂಶ ಇದೆ. ಅದೇನು ಅಂದರೆ, ಭಾರತ ಮತ್ತು ಪಾಕಿಸ್ತಾನಗಳು ಪ್ರತಿ ವರ್ಷ ತಮ್ಮ ಅಣುಸ್ಥಾವರಗಳು, ಅಣು ಸಿಡಿತಲೆಗಳ ಸಂಖ್ಯೆಯ ಬಗ್ಗೆ ಪರಸ್ಪರ ಮಾಹಿತಿಯನ್ನು ಹಂಚ್ಕೋಬೇಕು. ಭಾರತ ಎಲ್ಲೆಲ್ಲಿ ತನ್ನ ಅಣು ಸಿಡಿತಲೆಗಳನ್ನು ಸ್ಟಾಕ್ ಮಾಡಿಟ್ಟಿದೆ ಅನ್ನೋದನ್ನು ಪಾಕಿಸ್ತಾನಕ್ಕೆ ಹೇಳಬೇಕು. ಪಾಕಿಸ್ತಾನ ಕೂಡ ತನ್ನ ಸ್ಥಾವರಗಳ ಬಗ್ಗೆ ಭಾರತಕ್ಕೆ ತಿಳಿಸಬೇಕು. ಆದರೆ ಈ ಕಿರಾನ ಬಗ್ಗೆ ಪಾಕಿಸ್ತಾನ ಇದುವರೆಗೆ ಯಾವ ಮಾಹಿತಿಯನ್ನು ಭಾರತಕ್ಕೆ ಕೊಟ್ಟಿರಲಿಲ್ಲ. ಪಾಕಿಸ್ತಾನ ಭಾರತಕ್ಕೆ ಸಲ್ಲಿಸುವ ಅಣು ಸ್ಟೋರೇಜ್ ಪಟ್ಟಿಯಲ್ಲಿ ಕಿರಾನದ ಹೆಸರಿರಲಿಲ್ಲ. ಹೀಗಾಗಿ ಕಿರಾನ ಮೇಲಿನ ದಾಳಿಯ ಬಗ್ಗೆ ಪಾಕಿಸ್ತಾನ ಬಾಯಿ ಬಿಡೋ ಹಾಗೇ ಇಲ್ಲ. ಅಕಸ್ಮಾತ್ ಅಲ್ಲಿ ನಮ್ಮ ಅಣ್ವಸ್ತ್ರಗಳಿದ್ವು, ಅದರ ಮೇಲೆ ಭಾರತ ದಾಳಿ ಮಾಡಿಬಿಡ್ತು ಅಂತ ಹೇಳಕೊಂಡ್ರೆ ಅದು ಒಪ್ಪಂದದ ಸ್ಪಷ್ಟ ಉಲ್ಲಂಘನೆ ಆಗುತ್ತೆ. ಮಾಹಿತಿ ಕೊಡದೆ ವಂಚಿಸಿದ ಆರೋಪಕ್ಕವರು ತುತ್ತಾಗ್ತಾರೆ. ಇನ್ನು ಪಾಕಿಸ್ತಾನದಲ್ಲಿನ ಅಣ್ವಸ್ತ್ರಗಳ ದೇಖರೇಖೆ ನೋಡ್ಕೊಳ್ತಾ ಇರೋದು ಅಮೆರಿಕಾದ ನಿಗಾವಣೆಯಲ್ಲೇ ಅಲ್ಲಿ ಎಲ್ಲವೂ ನಡೆಯುತ್ತೆ. ಹೀಗಿರುವಾಗ ಕಿರಾನ ಬಗ್ಗೆ ಅಮೆರಿಕಾಗಾದರೂ ಗೊತ್ತಿತ್ತಾ, ಅಥವಾ ಕಿರಾನದಲ್ಲಿದ್ದದ್ದು ಚೈನಾದ ಸ್ಟಾಕಾ? ಈ ಬಗ್ಗೆ ಕೂಡ ಯಾವ ಮಾಹಿತಿಯೂ ಇಲ್ಲ. ಹೀಗಾಗಿ ಅಲ್ಲಿ ಅಣು ವಿಕಿರಣ ಅನ್ನೋದು ಆಗಿದೆಯಾ ಇಲ್ವಾ ಅನ್ನೋ ಬಗ್ಗೆ ಸರಿಯಾದ ಮಾಹಿತಿಯನ್ನ ನಿರೀಕ್ಷೆ ಮಾಡೋದ್ರಲ್ಲಿ ಕೂಡ ಯಾವ ಅರ್ಥವೂ ಇಲ್ಲ. ಇನ್ನು ನೂರ್ ಖಾನ್ನಲ್ಲಿ ಕೂಡ ಅಣು ಸಿಡಿತಲೆಗಳಿದ್ವು ಅಂತ ಹೇಳಲಾಗುತ್ತೆ. ಭಾರತದ ದಾಳಿಯಲ್ಲಿ ಬಹುಶಃ ಅವು ಏನಾಗಿವೆ ಅನ್ನೋದು ಗೊತ್ತಿಲ್ಲ. ಆದರೆ ಈಗ ಇದ್ದಕ್ಕಿದ್ದ ಹಾಗೆ ಪಾಕಿಸ್ತಾನದ ಸೇನೆ ತನ್ನ ಮುಖ್ಯ ಕಚೇರಿಯನ್ನ ಯಾಕೆ ಅಲ್ಲಿಂದ ಬದಲಿಸ್ತಾ ಇದೆ ಅನ್ನೋದಕ್ಕೆ ಕೂಡ ಖಚಿತವಾದ ಉತ್ತರಗಳು ಸಿಗ್ತಾ ಇಲ್ಲ. ಸದ್ಯಕ್ಕೇನೋ ಅವರು ಇಸ್ಲಾಮಾಬಾದ್ಗೆ ಕಚೇರಿಯನ್ನು ಶಿಫ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಸ್ಲಾಮಾಬಾದ್ ಹಾಗೂ ರಾವಲ್ಪಿಂಡಿಯ ನಡುವೆ ತುಂಬ ದೂರ ಇಲ್ಲ. ಇಸ್ಲಾಮಾಬಾದ್ನಲ್ಲಿರೋದಕ್ಕೂ ಪಿಂಡಿಯಲ್ಲಿರೋದಕ್ಕೂ ದೊಡ್ಡ ವ್ಯತ್ಯಾಸನೂ ಇಲ್ಲ. ಹೀಗಾಗಿ ಯಾಕೆ ಇಸ್ಲಾಮಾಬಾದ್ಗೆ ಬದಲಿಸ್ತಾರೆ? ಇದರ ಜೊತೆಗೆ ಇನ್ನು ಮುಂದೆ ಸೇನಾ ಮುಖ್ಯ ಕಚೇರಿ, ಸೇನೆಯ ಪ್ರಮುಖ ವಿಭಾಗಗಳು, ಸೇನಾ ಮುಖ್ಯಸ್ಥನ ನಿವಾಸ ಇವೆಲ್ಲವುಗಳನ್ನು ಒಂದೇ ಕಡೆಯಲ್ಲಿಡೋ ಬದಲು ಬೇರೆ ಬೇರೆ ಕಡೆಗಳಲ್ಲಿಡೋದು ಒಳ್ಳೆಯದು ಅನ್ನೋ ಬಗ್ಗೆ ಕೂಡ ಪಾಕಿಸ್ತಾನದ ಸೇನೆ ಒಂದಷ್ಟು ಯೋಚನೆ ಮಾಡಿದೆಯಂತೆ. ಅಕಸ್ಮಾತ್ ಭಾರತ ಯಾವಾಗಾದರೂ ಮತ್ತೊಮ್ಮೆ ಇದೇ ಥರ ದಾಳಿ ಮಾಡಿ ಎಲ್ಲವನ್ನೂ ಒಂದೇ ಸರಿ ಹೊಡೆದು ಕೊಂದು ಬಿಟ್ಟಿತು ಅನ್ನೋ ಭಯಕ್ಕೆ ಈಗ ಪಾಕಿಸ್ತಾನ ತನ್ನ ಸೇನೆಯ ವಿವಿಧ ವಿಭಾಗಗಳನ್ನು ಬೇರೆ ಬೇರೆ ಕಡೆಗಳಿಗೆ ಶಿಫ್ಟ್ ಮಾಡುತ್ತಂತೆ ಮತ್ತು ಸೇನಾ ಮುಖ್ಯಸ್ಥನ ನೆಲೆಯನ್ನು ಕೂಡ ಮತ್ತೊಂದು ಕಡೆಗೆ ಬದಲಾಯಿಸುವ ಬಗ್ಗೆ ಯೋಚಿಸ್ತಾ ಇದೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ. ಆದರೆ ಸೇನಾ ನೆಲೆಯನ್ನ ಇಸ್ಲಾಮಾಬಾದ್ಗೆ ತಗೊಂಡು ಹೋಗ್ತಾರೆ ಅನ್ನೋ ಬಗ್ಗೆ ಇನ್ನೂ ಯಾವ ಖಚಿತ ಮಾಹಿತಿಯೂ ಬಂದಿಲ್ಲ. ಇನ್ನು ಒಂದು ಸೇನಾ ನೆಲೆಯನ್ನು ಬದಲಿಸೋದು ಅಂದರೆ ಅದು ಸುಲಭದ ಕೆಲಸ ಕೂಡ ಅಲ್ಲ. ಎಲ್ಲವನ್ನೂ ಅಲ್ಲಿಂದ ತಗೊಂಡು ಹೋಗಬೇಕು ಮತ್ತು ಹೊಸದಾಗಿ ಎಲ್ಲವನ್ನ ಸೆಟ್ ಮಾಡಬೇಕು. ಅದು ಬಿಲಿಯಾಂತರ ಡಾಲರ್ಗಳ ಖರ್ಚಿನ ಬಾಬತು. ಈಗಾಗಲೇ ಪಾಕಿಸ್ತಾನ IMFನಿಂದ ಸಾಲ ತಗೊಂಡು ಬದುಕ್ತಾ ಇದೆ. ಅವರ ವಿದೇಶಿ ವಿನಿಮಯ ಸಂಗ್ರಹದಲ್ಲಿರೋದು $15 ಬಿಲಿಯನ್. ಕರೆಕ್ಟಾಗಿ ಇಂಪೋರ್ಟ್ ಮಾಡ್ಕೊಂಡಿದ್ದಕ್ಕೆಲ್ಲ ಹಣ ಕೊಟ್ಟರೆ ಒಂದು ತಿಂಗಳು ಕೂಡ ಇದು ಬರುವುದಿಲ್ಲ. ಇದರ ಮೇಲೆ $1.3 ಬಿಲಿಯನ್ ಇಸ್ಲಾಮಿಕ್ ಮುಜಾಹಿದೀನ್ ಫಂಡ್, IMF ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇದೆಯಲ್ಲ, ಅಲ್ಲಿಂದ ಸಾಲವನ್ನು ತಗೊಂಡಿದ್ದಾರೆ. ಹಿಂಗಿರುವಾಗ ಅವರು ಸೇನಾ ಪ್ರಧಾನ ಕಚೇರಿಯನ್ನು ಇಸ್ಲಾಮಾಬಾದ್ಗೆ ಯಾಕೆ ಬದಲಿಸ್ತಾರೆ? ಅಥವಾ ಇಸ್ಲಾಮಾಬಾದ್ಗಲ್ಲದೆ ಬೇರೆ ಎಲ್ಲಿಗಾದರೂ ಅದನ್ನು ಬದಲಿಸುವ ಯೋಚನೆ ಅವರಿಗಿದೆಯಾ? ಇದಕ್ಕೆ ನೂರ್ ಖಾನ್ ಮೇಲೆ ನಡೆದ ಭಾರತದ ದಾಳಿನೇ ಕಾರಣನಾ? ಗೆಳೆಯರೆ, ಫಾಕ್ಸಿ ಅಂತ ಒಂದು ಸಟೈರಿಕಲ್ ಮ್ಯಾಗಝೈನ್ ಬರುತ್ತೆ. ಅವರು ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ. ಆ ಮ್ಯಾಗಝೈನು ಈಗ ಪಾಕಿಸ್ತಾನ ತನ್ನ ರಾಜಧಾನಿಯನ್ನು ದುಬೈಗೆ ಬದಲಿಸ್ತಾ ಇದೆ ಅಂತ ಕಾಮಿಡಿ ಮಾಡಿ ಒಂದು ಟ್ವೀಟನ್ನು ಮಾಡಿದೆ. ಪಾಕಿಸ್ತಾನ ಕ್ರಿಕೆಟ್ ಪಂದ್ಯಾವಳಿಗಳನ್ನು ದುಬೈಗೆ ಶಿಫ್ಟ್ ಮಾಡುತ್ತೆ. ಸೇನಾಧಿಕಾರಿಗಳ ಅಕ್ರಮ ಸಂಪಾದನೆ ದುಬೈಗೆ ಶಿಫ್ಟ್ ಆಗುತ್ತೆ. ಅಲ್ಲಿನ ಭ್ರಷ್ಟ ರಾಜಕಾರಣಿಗಳು ಅರೆಸ್ಟ್ ಆಗ್ತಾರೆ ಅನ್ನೋ ಭಯ ನಿರ್ಮಾಣವಾದಾಗ ಅವರನ್ನು ಕೂಡ ದುಬೈಗೆ ಶಿಫ್ಟ್ ಮಾಡಲಾಗುತ್ತೆ. ಪಾಕಿಸ್ತಾನದ ಭಿಕ್ಷುಕರು, ಕ್ರಿಮಿನಲ್ಲುಗಳು ಎಲ್ಲರನ್ನೂ ಕಳುಹಿಸಿಕೊಡೋದು ದುಬೈಗೇನೆ. ಹಾಗೆ ಈ ಸೇನಾ ಕಚೇರಿಯನ್ನು ಕೂಡ ದುಬೈಗೆ ಶಿಫ್ಟ್ ಮಾಡಿದ್ರೆ ದುಬೈ ಮೇಲೆ ಭಾರತ ಹೆಂಗೂ ದಾಳಿ ಮಾಡೋದಿಲ್ಲ. ಸೊ ಪಾಕಿಸ್ತಾನದ ಸೇನಾ ಕಚೇರಿ ಮುಂದಿನ ದಿನಗಳಲ್ಲಿ ಸೇಫ್ ಆಗಿರ್ಬೋದು. ಹಾಗಲ್ಲದೆ ಪಾಕಿಸ್ತಾನದಲ್ಲೇ ಅದು ಬೇರೆ ಎಲ್ಲೇ ಇದ್ರೂ ಕೂಡ ಭಾರತ ಮನಸ್ಸು ಮಾಡಿದರೆ ಅದನ್ನು ಖಂಡಿತ ಟಾರ್ಗೆಟ್ ಮಾಡುತ್ತೆ ಅನ್ನೋ ಅರ್ಥದಲ್ಲಿ ಫಾಕ್ಸಿ ಪಾಕಿಸ್ತಾನದ ಸೇನಾ ಪ್ರಧಾನ ಕಚೇರಿ ದುಬೈಗೆ ಶಿಫ್ಟ್ ಆಗತ್ತೆ ಅಂತ ಕಾಮಿಡಿ ಮಾಡ್ತಾ ಇದೆ.
ಇರ್ಲಿ ಬಿಡಿಪ, ಅವರು ಸೇನಾ ಕಚೇರಿ, ಅವ್ರು ಬೇಕಾದ್ರೆ ದುಬೈಗಾದ್ರೂ ಶಿಫ್ಟ್ ಮಾಡ್ಕೊಳ್ಳಿ, ಚಂದ್ರಮಂಡಲದ ಮೇಲಕ್ಕಾದ್ರೂ ಶಿಫ್ಟ್ ಮಾಡ್ಕೊಳ್ಳಿ, ಹೆಂಗೂ ಚೈನಾದ ರಾಕೆಟ್ಗಳು ಹೋಗ್ತಾ ಇರುತ್ತವೆ, ಅವ್ರ ಜೊತೆ ಇವರು ಹೋಗ್ಲಿ ಬಿಡಿ ಅಲ್ವಾ. ಇದು ಗೆಳೆಯರೆ ಪಾಕಿಸ್ತಾನದಲ್ಲಿ ಭಾರತ ನಡೆಸಿದ ಒಂದು ದಾಳಿ ಅಲ್ಲಿನ ಸೇನಾ ಕಚೇರಿಯ ಸ್ಥಳಾಂತರಕ್ಕೆ ಕಾರಣವಾಗ್ತಾ ಇದೆ ಅನ್ನೋದ್ರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.